ನಿಮಗೆ ಆಯುರ್ವೇದದ ವಿಚಾರ ಗೊತ್ತು, ಜೊತೆಗೆ ಜ್ಯೋತಿಷದ ವಿಚಾರಗಳನ್ನು ತಿಳಿಸ್ಕೊಡ್ತಾ ಬಂದಿದ್ದೀರಾ. ವಾಸ್ತು ಬಗ್ಗೆ ಕೇಳಿದಾಗಂತೂ ಈ ಪ್ರಶ್ನೆ ಕೇಳಲೇಬೇಕು ಅಂತ ಅನಿಸ್ತು, ವಾಸ್ತು ತಜ್ಞರು ಆಗಿರೋದ್ರಿಂದ. ಏನಂದರೆ ಈಗ ಸೋಷಿಯಲ್ ಮೀಡಿಯಾದೆಲ್ಲ ಮ ವಾಸ್ತು ವಿಚಾರವಾಗಿ ಒಂದು ರೀತಿ ಬಿಸ್ನೆಸ್ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ. ಈಗಿನ ಕಾಲದಲ್ಲಿ ವಾಸ್ತು ಪ್ರಸ್ತುತ ಅನಿಸುತ್ತಾ, ಇದರ ಅವಶ್ಯಕತೆ ಇದೆಯಾ? ಏನು ಹೇಳ್ತೀರಾ ಅದ್ರ ಬಗ್ಗೆ? ಖಂಡಿತ ಎಲ್ಲ ಕಾಲಕ್ಕೂ ಇದರ ಅವಶ್ಯಕತೆ ಇದೆ. ವಾಸ್ತು ಅಂತಂದರೆ ಏನು ಅಂತಂದರೆ ಆ್ಯಕ್ಚುಲಿಯಾಗಿ ಡಿಕ್ಷನರಿ ಮೀನಿಂಗ್ ತೊಗೊಂಡ್ರೆ ತಳಹದಿ ಅಂತ. ಆದರೆ ಇದು ವಾಸಿಸುವ ಸ್ಥಳ ಅಂತ ಅಷ್ಟೇ. ವಾಸಿಸುವ ಸ್ಥಳನ ವಾಸ್ತು ಅಂತ ಹೇಳಿ ಕರೀತಕ್ಕಂಥದ್ದು. ಎಲ್ಲಕ್ಕಿಂತ ಹೆಚ್ಚಾಗಿ ಪಂಚಭೂತಗಳ ತತ್ವಗಳನ್ನು ಅಳವಡಿಸ್ಕೊಂಡು ಒಂದು ಮನೆ ಕಟ್ಟಿದಾಗ ಅಲ್ಲಿ ಮನುಷ್ಯ ನೆಮ್ಮದಿಯಾಗಿ ಬದುಕಲಿಕ್ಕೆ ಸಾಧ್ಯ. ಆ ಪಂಚಭೂತಗಳ ತತ್ವಗಳೇನೇ ಈ ವಾಸ್ತುಶಾಸ್ತ್ರ ಅಂತಕ್ಕಂತಹ ಶಾಸ್ತ್ರವಾಗಿರುವಂಥದ್ದು. ಹಾಗಾಗಿ ಈ ಒಂದು ಮೂಢನಂಬಿಕೆಯೂ ಅಲ್ಲ, ವೈಜ್ಞಾನಿಕವಾಗಿ ಇರ್ತಕ್ಕಂಥದ್ದು ಹೌದು. ಇದು ಏನೋ ಈ ಕಾಲಕ್ಕೆ ಬೇಕಾ, ಆ ಕಾಲಕ್ಕೆ ಬೇಕಾ? ಎಲ್ಲ ಕಾಲಕ್ಕೂ ಬೇಕು. ಹಳೆಯ ಪುರಾತನ ಕಾಲದಿಂದ ಋಗ್ವೇದದಲ್ಲಿ ಕೂಡ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಶಾಸ್ತ್ರ ಅಂತ ಇಲ್ಲ, ಅದರಲ್ಲಿ ವಾಸಿಸುವ ಮನೆ ಹೀಗೆಲ್ಲ ಲಕ್ಷಣದಲ್ಲಿ ಇರಬೇಕು ಅನ್ನೋದು ಇದೆ. ಅದೇ ಮುಂದೆ ವಾಸ್ತುವಾಗಿರಬಹುದು. ಅಥರ್ವಣ ವೇದದಲ್ಲಿ ಕೂಡ ಈ ಪಂಚಭೂತಗಳ ತತ್ವವನ್ನು ಆಧರಿಸಿಕೊಂಡು ಮನೆಯನ್ನು ಕಟ್ಟಬೇಕು ಅನ್ನುವಂತಹ ಒಂದು ಇದೆಲ್ಲವೂ ವೇದಗಳ ಕಾಲದಿಂದ ಬಂದಿರತಕ್ಕಂಥದ್ದು. ಇದು ಇವತ್ತು ಹುಟ್ಟಿರೋದು ಅಲ್ಲ. ಇದು ಬೇಕಾ ಬೇಡವಾ, ಅವತ್ತು ಬೇಕಾಗಿತ್ತಾ, ಇವತ್ತಿಗೆ ಬೇಕಾಗಿರಲಿಲ್ವಾ? ಇಲ್ಲ. ಇದು ಒಂದು ಯಾವುದೇ ಒಂದು ಲೇಔಟನ್ನು ಮಾಡಬೇಕಾದ್ರೆ ಆ ಲೇಔಟ್ ಪ್ಲ್ಯಾನಿಂಗಲ್ಲೇ ಇದನ್ನು ಅಳವಡಿಸ್ಬಿಟ್ರೆ ಆ ಜಾಗದಲ್ಲಿ ವಾಸ ಮಾಡೋ ಎಲ್ಲರೂ ಕೂಡ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ.